ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಇನ್ ಜರ್ಮನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಡುಸೆಲ್ಡೋರ್ಫ್ ಹತ್ರ ಇರುವ ಯಾಸ್ವಿಕ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ನಾವು ಫ್ರೆಂಡ್ಸ್ ಜೊತೆ ಇದ್ದರೆ ಖುಷಿನೇ ಬೇರೆ ಫ್ರೆಂಡ್ಸ್. ಆ್ಯಂಡ್ ಇವತ್ತು ನಾವು ಎಲ್ಲರೂ ಫಾರ್ ದ ವೆರಿ ಫಸ್ಟ್ ಟೈಮ್ ಸಿಕ್ಕಿದ್ದೀವಿ ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್ ಈ ವ್ಲಾಗ್ನ ನಾನು ಮಾಡೋದಕ್ಕೆ, ಬಿಕಾಸ್ ಎಲ್ಲರ ಜೊತೆ ವ್ಲಾಗ್ ಮಾಡೋದಕ್ಕೆ ಖುಷಿನೇ ಬೇರೆ ಫ್ರೆಂಡ್ಸ್. ಸೊ ಲೆಟ್ಸ್ ಗೆಟ್ ಗೋಯಿಂಗ್ ಟು ಯಾಸ್ವಿಕ್ ರೆಸ್ಟೋರೆಂಟ್. ಲಾಸ್ಟ್ ಟೈಮ್ ನಾನು ಈ ರೆಸ್ಟೋರೆಂಟ್ಗೆ ಪ್ರಮೋಷನ್ಗೆ ಹೋಗಿದ್ದೆ ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಎಲ್ಲ ಡಿಶಸ್ ಕೂಡ. ಅದರಲ್ಲೂ ನನಗೆ ಜಾಕ್ ಫ್ರೂಟ್ ಬಿರಿಯಾನಿ ಬಂದ್ಬಿಟ್ಟು ಮೈ ಫೇವ್ರೆಟ್. ಸೊ ನಾನು ಈ ಸರಿ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಈ ರೆಸ್ಟೋರೆಂಟ್ಗೆ ಬಂದೆ. ಸೊ ಅವ್ರು ನಾನ್ ವೆಜ್ ಯಾರ್ಯಾರೆಲ್ಲ ತಿಂತಾರೆ ನಾನ್ ವೆಜ್ ಎಲ್ಲ ಆರ್ಡರ್ ಮಾಡಿಕೊಂಡ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು ಈ ಮ್ಯಾಂಗೋ ಜ್ಯೂಸ್ನ ತೊಗೊಂಡೆ ಆ್ಯಂಡ್ ಇಟ್ ವಾಸ್ ಆಲ್ಸೋ ಗುಡ್. ಬಟ್ ನನಗೆ ಇಲ್ಲಿ ಫುಡ್ ತುಂಬ ಇಷ್ಟ ಆಗುತ್ತೆ. ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್. ಲೈಕ್ ನಂದು ಅದು ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ಕೂಡ ಮಸಾಲೆ ದೋಸೆ ಬೇಕೇ ಬೇಕು. ಸೊ ಮಸಾಲೆ ದೋಸೆ ಜೊತೆಗೆ ಈ ಎರಡು ಥರ ಚಟ್ನಿ ಕೊಡ್ತಾರೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಿಮಗಂತೂ ಬೇಜಾರೇ ಆಗಲ್ಲ ಫ್ರೆಂಡ್ಸ್ ಈ ರೆಸ್ಟೋರೆಂಟ್ಗೆ ಬಂದರೆ, ಬಿಕಾಸ್ ನಿಮಗೆ ದೋಸೆಯಿಂದ ಹಿಡಿದು ಇಡ್ಲಿಯಿಂದ ಹಿಡಿದು ಎಲ್ಲ ಥರ ಐಟಮ್ಸ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರು, ಅದು ಕೂಡ ಚೆನ್ನಾಗಿತ್ತು ಅಂತ ಅಂದರು. ಆಮೇಲೆ ನಾವು ಪರೋಟ ಕೂಡ ಆರ್ಡರ್ ಮಾಡಿದ್ವಿ, ಕೊತ್ತು ಪರೋಟ. ಅದಾದ ನಂತರ ನಾವು ಇವರೆಲ್ಲರೂ ಯಾಸ್ವಿಕ್ ರೆಸ್ಟೋರೆಂಟ್ ಫೇಮಸ್ ಬಿರಿಯಾನಿನೂ ಆರ್ಡರ್ ಮಾಡಿದ್ವಿ. ದಟ್ ಈಸ್ ನಥಿಂಗ್ ಬಟ್ ಜಾಕ್ ಫ್ರೂಟ್ ಬಿರಿಯಾನಿ, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ತಿಂದ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ನಿನ್ನೆ ವ್ಲಾಗ್ನ ನೀಟಾಗಿ ಎಂಡ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ವ್ಲಾಗ್ನ. ನಾನು ಇವತ್ತು ನಮ್ಮ ಫ್ರೆಂಡ್ಸ್ನೆಲ್ಲ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ, ಬಿಕಾಸ್ ಮತ್ತೆ ಜಾಬ್ ಸ್ಟಾರ್ಟ್ ಆದರೆ ಎಲ್ಲರೂ ಬ್ಯುಸಿ ಆಗ್ತಾರೆ ಅಂದ್ಬಿಟ್ಟು ಈ ವೀಕೆಂಡ್ ನಾವು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಸೊ ಇನ್ವೈಟ್ ಏನಕ್ಕೆ ಮಾಡಿದ್ದೀವಿ ಅಂದರೆ, ಎಲ್ಲರೂ ಏನಕ್ಕೆ ಬರ್ತಾ ಇದ್ದಾರೆ ಅಂದರೆ ಇಡ್ಲಿ ವಡೆ ಸಾಂಬಾರ್ ಮತ್ತು ಉರಿತಾಲ್ ವಡೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ಬರ್ತೀವಿ ಅಂತ ಹೇಳಿ ಒಪ್ಕೊಂಡು ಆ್ಯಂಡ್ ಬರ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಆಲ್ಸೋ ಸೋ ಹ್ಯಾಪಿ, ಬಿಕಾಸ್ ನನಗೆ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು ತಿಂತಾಯಿದ್ರೆ ಬಹಳ ಖುಷಿ ಆಗುತ್ತೆ. ಹಾಗಾಗಿ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಟುಡೇಸ್ ವ್ಲಾಗ್. ಸೊ ನೋಡೋಣ ಹೇಗೆ ಬರುತ್ತೆ ಇಡ್ಲಿ ವಡೆ ಸಾಂಬಾರ್ ಅಂತ ಎಲ್ಲ. ಹೋಪ್ಫುಲಿ ದೇ ಆಲ್ ವಿಲ್ ಲೈಕ್ ಇಟ್. ಪ್ರಿಪ್ರೆಪ್ ಮಾಡೋದಕ್ಕೆ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ನೀವೇ ನೋಡ್ಬೋದು ದೋಸೆ ಬ್ಯಾಟರ್ ಎಷ್ಟು ಚೆನ್ನಾಗಾಗಿದೆ ಅಂತ. ದೋಸೆ ಅಲ್ಲ, ಇಡ್ಲಿ ಮಾಡ್ತಾ ಇರೋದು. ಇಡ್ಲಿ ಬ್ಯಾಟರ್ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ನಾವು ಇಡ್ಲಿಗೆ ಇಡೋದಕ್ಕಂತ ರೆಡಿ ಮಾಡ್ಕೊತಾ ಇದ್ದೀವಿ ಇವಾಗ. ಸೊ ನಾನು ಇಂಡಿಯಾದಿಂದನೇ ನಾನು ಇಡ್ಲಿ ಸ್ಟ್ಯಾಂಡ್ನ ತೊಗೊಂಡು ಬಂದಿದ್ದೆ. ಸೊ ಇದೊಂದು ಪಾತ್ರದಲ್ಲಿ ನಾನು ಇಡ್ಲಿ ಹಾಕಿಬಿಟ್ಟು ಹಿಂಗೆ ನಾನು ಮಾಡ್ತೀನಿ. ಇಡ್ಲಿ ಅಂತ ಏನು ಪ್ರೆಷರ್ ಕುಕ್ಕರ್ ಏನು ತೊಗೊಂಡಿಲ್ಲ ನಾನು ಸಪ್ರೇಟಾಗಿ. ಈ ಪಾತ್ರೆಯಲ್ಲಿ ನಾನು ಯೂಟೆನ್ಸಿಲ್ನ ಯೂಟಿಲೈಸ್ ಮಾಡ್ಕೊತೀನಿ. ನೆಕ್ಸ್ಟು ಉರಿದಾಲ್ ವಡೆ ಮಾಡೋದಕ್ಕೆ ಪ್ರಿಪ್ರೆಪ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ನಾನು. ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಕೊರಿಯಂಡರ್ ಎಲ್ಲದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಉದ್ದಿನ ಬೇಳೆನ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ನೀಟಾಗಿ ನಾವು ಈ ಥರ ಬೀಟ್ ಮಾಡ್ಕೊಬೇಕು, ಅವಾಗ ತುಂಬ ಚೆನ್ನಾಗಾಗುತ್ತೆ ಉರಿದಾಲು. ನಾನು ಏನಿಲ್ಲ, ಉರಿದಾಲನ್ನ ನೆನೆಸ್ಕೊಂಡು 4 ಗಂಟೆ ನೆನೆಸ್ಕೊಂಡ್ರೆ ಸಾಕು. ನಾವು ಅದನ್ನು ಚೆನ್ನಾಗಿ ನೆಂದಿರೋದನ್ನ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿರೋ ಎಲ್ಲ ಐಟಮ್ಸ್ನ ಹಾಕ್ಬಿಟ್ಟು ಈ ಥರ ನೀವು ಎಣ್ಣೆಲಿ ಬಿಟ್ಟರೆ ಗರಿಗರಿಯಾಗಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ರೆಸಿಪಿ ಕೂಡ ಇದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ಕೊಕೊನಟ್ ಮತ್ತು ಪೀನಟ್ ಜೊತೆ ಚಟ್ನಿ ಮಾಡಿದ್ದೆ. ಅದ್ರ ಜೊತೆಗೆ ಎಲ್ಲರೂ ಟೇಸ್ಟ್ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನನ್ನ ಎಲ್ಲ ಫ್ರೆಂಡ್ಸಿಗೂ ಇದು ಒನ್ ಆಫ್ ದ ಫೇವ್ರೆಟ್ ಐಟಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡ್ತಾನೆ ಇರ್ತೀವಿ. ಸೊ ನಿಮಗೂ ಏನಾದರೂ ಇದು ಇಷ್ಟ ಆಯಿತು ಅಂದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹೋಟೆಲ್ಗೆ ಹೋಗೋದೇ ಬೇಡ, ಯಾವ ರೆಸ್ಟೋರೆಂಟು ಬೇಡ, ಮನೇಲೇ ನೀವು ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಉರಿದಾಲ್ ವಡೆನ. ಆ್ಯಂಡ್ ನಾನು ಏನು ಬೇಕಿಂಗ್ ಸೋಡಾ ಕೂಡ ಹಾಕಿಲ್ಲ, ಇಷ್ಟು ಚೆನ್ನಾಗಿ ಬರುತ್ತೆ. ಗ್ರೈಂಡ್ ಮಾಡಿಬಿಟ್ಟು ನಾವು ಅದನ್ನು ನೀರು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು, ಆವಾಗ ತುಂಬ ತೆಳ್ಳಗಾಗ್ಬಿಡುತ್ತೆ. ಸೊ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು ಹಿಟ್ಟು. ನೆಕ್ಸ್ಟ್ ನೋಡ್ಬೋದು ನೀವು ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಇಡ್ಲಿ ಸಾರು ರೆಡಿ. ಆ್ಯಂಡ್ ನಾನು ಬೇಳೆ ಸಾಂಬಾರು ಕೂಡ ಮಾಡಿದ್ದೆ. ಅಡುಗೆ ಎಲ್ಲ ರೆಡಿ ಆಗಿದೆ, ಇವಾಗ ಏನಿದ್ರು ಸರ್ವ್ ಮಾಡೋದಷ್ಟೇ ಬಾಕಿ. ಸೊ ಎವ್ರಿ ಒನ್ ಆರ್ ಸೋ ಎಕ್ಸೈಟೆಡ್. ಆ್ಯಂಡ್ ಎಲ್ಲರೂ ಆಲ್ರೆಡಿ ಉರಿದಾಲ್ ವಡೆನ ಎಲ್ಲ ತಿಂತ ಮಜಾ ಮಾಡ್ತಾ ಇದ್ದಾರೆ. F1 ಮ್ಯಾಚ್ ನಡೀತಾ ಇದೆ, ಸೊ ನೋಡಿಕೊಂಡು ಮಜಾ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಬನ್ನಿ ಊಟ ಮಾಡೋಣ. ಆಲ್ರೆಡಿ ಲೇಟ್ ಆಗಿದೆ, ಇವಾಗ ಸಮಯ ಇಲ್ಲಿ ಆಲ್ಮೋಸ್ಟ್ 4 ಗಂಟೆ. ಸೊ ನಾವೆಲ್ಲ ಅಡುಗೆ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗೋಯ್ತು ಇವತ್ತು. ಸೊ ಲೆಟ್ಸ್ ಗೋ ಹ್ಯಾವ್ ಸಮ್. 6.3, 26 seconds. But they're chasing 2, and that's going to leave him vulnerable. 3 stops here. Quick hands. What? 2 stop match. He's got to push as he's Good turn 10 there. That was on the line. He cannot afford Vipul, happy? but he is closing in with pressure tyres. Remember, 2 laps pressure than Russell. This is his chance to win this Grand Prix. He has nothing for him to lose in as much Yeah. and well, Very. Teammate out of energy, but he was just harvesting through those fast final turns.
ಫ್ರೆಂಡ್ಸ್ ಎಲ್ಲ ಬಂದಿದ್ದಾಯಿತು, ಹೋಗಿದ್ದಾಯಿತು. ಸೊ ಇವಾಗ ನಾವು ನಮ್ಮ ಫ್ಲ್ಯಾಟ್ಮೇಟ್ನು ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಅವರು ತುಂಬ ಅಂದರೆ ಇಷ್ಟಪಡ್ತಾರೆ ಇಡ್ಲಿ ಅಂದಾಗ. ಸೊ ವೈ ನಾಟ್ ಬ್ರೋ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆನೂ ಇವಾಗ ನಾವು ಡಿನ್ನರ್ ಮುಗಿಸ್ಬಿಟ್ಟು ವ್ಯಾಪಾರ ಮಾಡೋಣ ಅಂತ ಇದ್ದೀವಿ ಇವತ್ತಿನ ಡೇನ. ಇಡೀ ದಿನ F1 ಮ್ಯಾಚ್ ಆಗಿರ್ಬೋದು, ಫುಟ್ಬಾಲ್ ಮ್ಯಾಚ್ ಆಗಿರ್ಬೋದು, ಇದೇ ನೋಡಿದ್ದಾಯಿತು ನಾವು ಇಡೀ ದಿನ. ಅದ್ರ ಜೊತೆಗೆ ಒಳ್ಳೆ ಫುಡ್ಡು ಫ್ರೆಂಡ್ಸ್. ದ ಡೇ ವಾಸ್ ಜಸ್ಟ್ ಆಸಮ್ ಅಂತ ಹೇಳ್ಬೋದು. ವೀಕೆಂಡ್ ವಾಸ್ ಜಸ್ಟ್ ಲಿಟ್. ನಮ್ಮ ಫ್ಲ್ಯಾಟ್ಮೇಟ್ಗೂ ಕೂಡ ಇಡ್ಲಿ ಸರ್ವ್ ಮಾಡಿದ್ವಿ. ಅವ್ರು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಹೈದ್ರಾಬಾದಿ ಕಡೆಯವರು. ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸ್ಯಾಟಿಸ್ಫೈಯಿಂಗ್ ಫುಡ್. ನೋಡಿ ಫ್ರೆಂಡ್ಸ್, ಯಾರು ಬಂದಿದ್ದಾರೆ ನಮ್ಮ ಮನೆಗಂತ. ನಿಖಿಲ್ ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ. ಎಷ್ಟು ತಿಂಗಳಾಯಿತು ನೋಡಿ, ಒಂದು 5 ತಿಂಗಳಾಗಿರ್ಬೋದು ಲಾಸ್ಟ್ ನೋಡಿದ್ದು ಯುನಿಕಲ್ಲೇ. ಸೊ ಕೆಲಸದ ಮೇಲೆ ಬಂದಿದ್ದಾನೆ. ಒಂದು ದಿನ ಇರ್ತಾನೆ ನಮ್ಮ ಮನೇಲಿ. ಸೊ ಮಜಾ ಮಾಡೋಣ. ನನಗಂತೂ ಖುಷಿ ನಿಖಿಲ್ ಬಂದರೆ ಮನೆಗೆ. ಹೆಂಗಿದ್ಯಪ್ಪ? ನಿಮ್ಮ ಮನೆ ಕಡೆಯವರೆಲ್ಲ ಎಲ್ಲಿದ್ಯಾ ನಿಖಿಲ? ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆದರ್ ಕೂಡ. ತುಂಬ ಅಂದರೆ ತುಂಬ ಬಿಸಿಲು ಫ್ರೆಂಡ್ಸ್. ಯಪ್ಪ ಕೇಳ್ತಿರಲ್ಲ ಬಿಸಿಲು. ಕ್ಲೌಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಗಂಡು ಮಕ್ಳಿಗೂ ಜರ್ಮನಿಯಲ್ಲಿ ಹೊಟ್ಟೆ ಬಂದಿರಲಿಲ್ಲ. ನಾನು ಬಜ್ಜಿ ಮಾಡಿಕೊಡ್ತಾ ಇರ್ತೀನಿ, ಅವ್ರು ತಿಂದು ಎಲ್ರಿಗೂ ಇವಾಗ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ಫಸ್ಟು ನಾವು ಇಲ್ಲಿ ಈ ಥರ ಪನ್ನೀರ್ದು ಒಂದು ಫ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅಂದರೆ ನಾವು ಕಾರ್ನ್ಫ್ಲೋರು, ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು ಬೇಸನ್ ಪೌಡ್ರ್ ಹಾಕ್ಬಿಟ್ಟು, ಇದು ಇದಕ್ಕೇನಂತಾರಪ್ಪ, ಮೇಥಿ ಲೀವ್ಸು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಬಿಟ್ಟು ಈ ಥರ ಎಣ್ಣೆಯಲ್ಲಿ ಮಾಡಿದರೆ ಫ್ರೆಂಡ್ಸ್ ಈ ರೀತಿ ಸಖತ್ತಾಗಿ ಆಗುತ್ತೆ ಫ್ರೆಂಡ್ಸ್. ಏನು ಕ್ರೇಜಿಯಾಗಿದೆ ನೋಡಿ. ನಾವು ಹೋಟ್ಲಲ್ಲಿ ತಿಂದ್ವಿ ಲಾಸ್ಟ್ ಟೈಮು. ಸೊ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದು. ನಿಖಿಲ್ ಮ್ಯಾಂಗೋ ತೊಗೊಂಬಂದಿದ್ನಲ್ಲ. ಸೊ ಈ ಮ್ಯಾಂಗೋ ಬಂದು ಆಲ್ಫಾನ್ಸೋ ಮ್ಯಾಂಗೋ. ಸೊ ನೀವೇನಾದರೂ ಜರ್ಮನಿಲಿ ಇದ್ದೀರಾ ಅಂದರೆ ಆಲ್ಫಾನ್ಸೋ ಮ್ಯಾಂಗೋನ ಟ್ರೈ ಮಾಡಿ ದಯವಿಟ್ಟು. ಆ್ಯಂಡ್ ನೀವು 4 ಮ್ಯಾಂಗೋಸ್ ತೊಗೋತೀರಾ ಅಂದರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 10 to 12 euros ಇರುತ್ತೆ. 6 ಮ್ಯಾಂಗೋಸ್ ಅಂದರೆ ಮೇ ಬಿ 20 euro ಆಗಿರ್ಬೋದು ಫ್ರೆಂಡ್ಸ್. ಸೊ ಹೇಗಿರುತ್ತೆ ಅಂತ ಕಟ್ ಮಾಡಿಬಿಟ್ಟು ನೋಡೋಣ ಟೇಸ್ಟ್. ಓಕೆನಾ? ಎಷ್ಟು ಚೆನ್ನಾಗಿದೆ ನೋಡಿ. Absolutely worth the penny because the other brands of mango, if you buy in Germany, it won't be that tasty. Maybe it will be tasty but not as you will definitely remember India if you try this mango. Worth the penny. ಆನ್ಲೈನ್ ಅಲ್ಲಾದರೂ ನೋಡಿ, ಎಲ್ಲಿ ಸಿಗುತ್ತೆ ಅಲ್ಲಿ ಬುಕ್ ಮಾಡ್ಕೊಂಡು ತಿನ್ನಿ. ಸೀಸನ್ ಟೈಮು ಸೀಸನಲ್ ಫ್ರೂಟ್ಸು ಐ ವುಡ್ ಸಜೆಸ್ಟ್ ಅಷ್ಟೇ ಫ್ರೆಂಡ್ಸ್. ನಿಖಿಲ್ ಬಂದ ಅಂದರೆ ನನಗೆ ಅವನ ಹತ್ರ ಪುಲಾವ್ ಮಾಡಿಸ್ಬೇಕು ಅನಿಸುತ್ತೆ. ಸೊ ಅವ್ನು ಪುಲಾವ್ ಮಾಡಿಕೊಟ್ಟ. ನಾನು ಕಿಡ್ನಿ ಬೀನ್ಸ್ದು ಪಲ್ಯ ಮಾಡಿದ್ದೆ. ಸೊ ಪುಲಾವ್ ಜೊತೆ ಕಿಡ್ನಿ ಬೀನ್ಸ್ ತಿಂದ್ಕೊಂಡು ಅವತ್ತಿನ ದಿನನ ನಾವು ಎಂಡ್ ಮಾಡಿದ್ವಿ. ತುಂಬ ಅಂದರೆ ತುಂಬ ವಂಡರ್ಫುಲ್ ಡೇ ಆಗಿತ್ತು. ನಮ್ಮ ವೀಕೆಂಡ್ ಮತ್ತು ವೀಕ್ ಡೇ ಒಳ್ಳೆ ಸ್ಟಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಖಿಲ್ ತಂದುಕೊಟ್ಟಿದ್ದಂತಹ ಮಾವಿನ ಜೊತೆಗೆ ನಾವು ನಮ್ಮ ಡೇನ ಸವಿಯಾಗಿ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಎಂಡ್ ಮಾಡಿದ್ವಿ. ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನೋಡ್ಬೋದು ನಮ್ಮದಂತೂ ಇನ್ನೂ ಸನ್ಸೆಟ್ ಆಗಿಲ್ಲ. ನಾವೇ ಇವಾಗ ಶಟರ್ ಕ್ಲೋಸ್ ಮಾಡಿ ಮಲ್ಕೊತಾ ಇದ್ದೀವಿ ಫ್ರೆಂಡ್ಸ್. ಟಾಟಾ.